ನೋಡಿ, ಇಷ್ಟೆಲ್ಲ ರಾದ್ಧಾಂತಗಳಾಗ್ತಾ ಇರುವಂತಹ ಮೂಲ ಏನಂತಂದ್ರೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಖಂಡನಾ ನಿರ್ಣಯವನ್ನ ಮಂಡನೆ ಮಾಡುವಂತಹ ವಿಚಾರಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಿತ್ತು ಅನ್ನೋದು ಒಂದಾದ್ರೆ, ಈ ಜಿ ಹೆಸರನ್ನ ತಗೊಂಡಿರುವಂತಹ ವಿಚಾರದ ವಿರುದ್ಧವೂ ಕೂಡ ನಮ್ಮ ಸರ್ಕಾರ ಇದೆ ಅನ್ನೋದನ್ನ ಪ್ರಸ್ತುತಪಡಿಸುವಂತಹ ಉದ್ದೇಶ. ಹಾಗಿದ್ರೆ ಈ ಜಿ ಮತ್ತು ನರೇಗಾ ಈ ಎರಡೂ ಯೋಜನೆಗಳ ಮಧ್ಯೆ ಏನು ವ್ಯತ್ಯಾಸ ಇದೆ, ಏನು ಸವಲತ್ತುಗಳಿದೆ ಈ ಯೋಜನೆ ಅಡಿಯಲ್ಲಿ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಿ ಸವಲತ್ತುಗಳಿಗೇನು ಅನ್ನುವಂಥದ್ದು. ಜಿ ಸವಲತ್ತುಗಳು ಗ್ರಾಮೀಣ ವಯಸ್ಕ ಸದಸ್ಯರಿಗೆ ಕೆಲಸ ಕೊಡುವಂಥದ್ದು ಜಿಯ ಪ್ರಥಮ ಆದ್ಯತೆಯಾಗಿದೆ. ಇನ್ನ ಮೂರರ ಒಂದು ಭಾಗದಷ್ಟು ಉದ್ಯೋಗ ಮಹಿಳೆಯರಿಗೆ ಮೀಸಲಾಗಿಡೋದು, ಅಂದರೆ 33% ಜಿಯಲ್ಲಿ 125 ದಿನಕ್ಕೆ ಉದ್ಯೋಗ ನೀಡುವಂತಹ ಖಾತ್ರಿ ಯೋಜನೆ ಈ ಜಿ ಯೋಜನೆ. ಇದರ ಜೊತೆಗೆ ಪಾವತಿ ಮಾಡುವಂಥದ್ದು ವಿಳಂಬ ಆದರೆ, ಅಂದರೆ ಈಗ ಜಿ ಯೋಜನೆ ಅಡಿಯಲ್ಲಿ ನೀವು ಜನರಿಂದ ಕೆಲಸ ಮಾಡಿಸಿದ್ದೀರಿ, ಆ ಕೆಲಸ ಮಾಡಿಸಿದ ಪ್ರತಿಯಾಗಿ ಅವರಿಗೆ ಸಂಬಳ ಕೊಡುವಂತಹ ವಿಚಾರ ಏನಾದರೂ ವಿಳಂಬ ಆದರೆ ರಾಜ್ಯವೇ ಅದನ್ನು ಭರಿಸಬೇಕಾಗುತ್ತೆ. ಇದು ಈಗ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ನಿರುದ್ಯೋಗ ಭತ್ಯೆ ವೇತನಕ್ಕೆ ಈ ನಿಯಮ ಅಪ್ಲೈ ಆಗುತ್ತೆ. ಇದರ ಜೊತೆಗೆ ರಾಜ್ಯ ಸರ್ಕಾರವೇ ಪರಿಹಾರವನ್ನ ಪಾವತಿಸಬೇಕಾಗುತ್ತೆ. ಇನ್ನ 60-40 ಅನುಪಾತದಲ್ಲಿ ಕೇಂದ್ರ ರಾಜ್ಯಗಳ ಪಾಲಿದೆ. ಈ ಅನುಪಾತದ ವಿಚಾರವೂ ಕೂಡ ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದಿಂದಲೇ 100% ಫಂಡ್ ಕೊಡ್ತೀರಿ, ನಮ್ಮಿಂದ ಯಾಕೆ ಈ ರೀತಿಯ ಶೇರಿಂಗ್ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯದ್ದು. ಒಬ್ಬರ ಜಾಬ್ ಕಾರ್ಡ್ ಬೇರೆಯವರ ಪಾಲಾಗದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸ ಈ ಜಿಯಲ್ಲಿ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಜಿಯ ಸವಲತ್ತುಗಳಾಗಿದೆ. ನೋಡಿ, ಇಷ್ಟೆಲ್ಲ ರಾದ್ಧಾಂತಗಳಾಗ್ತಾ ಇರುವಂತಹ ಮೂಲ ಏನಂತಂದ್ರೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಖಂಡನಾ ನಿರ್ಣಯವನ್ನ ಮಂಡನೆ ಮಾಡುವಂತಹ ವಿಚಾರಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಿತ್ತು ಅನ್ನೋದು ಒಂದಾದ್ರೆ, ಈ ಜಿ ಹೆಸರನ್ನ ತಗೊಂಡಿರುವಂತಹ ವಿಚಾರದ ವಿರುದ್ಧವೂ ಕೂಡ ನಮ್ಮ ಸರ್ಕಾರ ಇದೆ ಅನ್ನೋದನ್ನ ಪ್ರಸ್ತುತಪಡಿಸುವಂತಹ ಉದ್ದೇಶ. ಹಾಗಿದ್ರೆ ಈ ಜಿ ಮತ್ತು ನರೇಗಾ ಈ ಎರಡೂ ಯೋಜನೆಗಳ ಮಧ್ಯೆ ಏನು ವ್ಯತ್ಯಾಸ ಇದೆ, ಏನು ಸವಲತ್ತುಗಳಿದೆ ಈ ಯೋಜನೆ ಅಡಿಯಲ್ಲಿ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಿ ಸವಲತ್ತುಗಳಿಗೇನು ಅನ್ನುವಂಥದ್ದು. ಜಿ ಸವಲತ್ತುಗಳು ಗ್ರಾಮೀಣ ವಯಸ್ಕ ಸದಸ್ಯರಿಗೆ ಕೆಲಸ ಕೊಡುವಂಥದ್ದು ಜಿಯ ಪ್ರಥಮ ಆದ್ಯತೆಯಾಗಿದೆ. ಇನ್ನ ಮೂರರ ಒಂದು ಭಾಗದಷ್ಟು ಉದ್ಯೋಗ ಮಹಿಳೆಯರಿಗೆ ಮೀಸಲಾಗಿಡೋದು, ಅಂದರೆ 33% ಜಿಯಲ್ಲಿ 125 ದಿನಕ್ಕೆ ಉದ್ಯೋಗ ನೀಡುವಂತಹ ಖಾತ್ರಿ ಯೋಜನೆ ಈ ಜಿ ಯೋಜನೆ. ಇದರ ಜೊತೆಗೆ ಪಾವತಿ ಮಾಡುವಂಥದ್ದು ವಿಳಂಬ ಆದರೆ, ಅಂದರೆ ಈಗ ಜಿ ಯೋಜನೆ ಅಡಿಯಲ್ಲಿ ನೀವು ಜನರಿಂದ ಕೆಲಸ ಮಾಡಿಸಿದ್ದೀರಿ, ಆ ಕೆಲಸ ಮಾಡಿಸಿದ ಪ್ರತಿಯಾಗಿ ಅವರಿಗೆ ಸಂಬಳ ಕೊಡುವಂತಹ ವಿಚಾರ ಏನಾದರೂ ವಿಳಂಬ ಆದರೆ ರಾಜ್ಯವೇ ಅದನ್ನು ಭರಿಸಬೇಕಾಗುತ್ತೆ. ಇದು ಈಗ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ನಿರುದ್ಯೋಗ ಭತ್ಯೆ ವೇತನಕ್ಕೆ ಈ ನಿಯಮ ಅಪ್ಲೈ ಆಗುತ್ತೆ. ಇದರ ಜೊತೆಗೆ ರಾಜ್ಯ ಸರ್ಕಾರವೇ ಪರಿಹಾರವನ್ನ ಪಾವತಿಸಬೇಕಾಗುತ್ತೆ. ಇನ್ನ 60-40 ಅನುಪಾತದಲ್ಲಿ ಕೇಂದ್ರ ರಾಜ್ಯಗಳ ಪಾಲಿದೆ. ಈ ಅನುಪಾತದ ವಿಚಾರವೂ ಕೂಡ ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದಿಂದಲೇ 100% ಫಂಡ್ ಕೊಡ್ತೀರಿ, ನಮ್ಮಿಂದ ಯಾಕೆ ಈ ರೀತಿಯ ಶೇರಿಂಗ್ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯದ್ದು. ಒಬ್ಬರ ಜಾಬ್ ಕಾರ್ಡ್ ಬೇರೆಯವರ ಪಾಲಾಗದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸ ಈ ಜಿಯಲ್ಲಿ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಜಿಯ ಸವಲತ್ತುಗಳಾಗಿದೆ. ನೋಡಿ, ಇಷ್ಟೆಲ್ಲ ರಾದ್ಧಾಂತಗಳಾಗ್ತಾ ಇರುವಂತಹ ಮೂಲ ಏನಂತಂದ್ರೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಖಂಡನಾ ನಿರ್ಣಯವನ್ನ ಮಂಡನೆ ಮಾಡುವಂತಹ ವಿಚಾರಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಿತ್ತು ಅನ್ನೋದು ಒಂದಾದ್ರೆ, ಈ ಜಿ ಹೆಸರನ್ನ ತಗೊಂಡಿರುವಂತಹ ವಿಚಾರದ ವಿರುದ್ಧವೂ ಕೂಡ ನಮ್ಮ ಸರ್ಕಾರ ಇದೆ ಅನ್ನೋದನ್ನ ಪ್ರಸ್ತುತಪಡಿಸುವಂತಹ ಉದ್ದೇಶ. ಹಾಗಿದ್ರೆ ಈ ಜಿ ಮತ್ತು ನರೇಗಾ ಈ ಎರಡೂ ಯೋಜನೆಗಳ ಮಧ್ಯೆ ಏನು ವ್ಯತ್ಯಾಸ ಇದೆ, ಏನು ಸವಲತ್ತುಗಳಿದೆ ಈ ಯೋಜನೆ ಅಡಿಯಲ್ಲಿ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಿ ಸವಲತ್ತುಗಳಿಗೇನು ಅನ್ನುವಂಥದ್ದು.
ಜಿ ರಾಮ್ಜಿ ಸವಲತ್ತುಗಳು ಗ್ರಾಮೀಣ ವಯಸ್ಕ ಸದಸ್ಯರಿಗೆ ಕೆಲಸ ಕೊಡುವಂಥದ್ದು ಜಿ ರಾಮ್ಜಿಯ ಪ್ರಥಮ ಆದ್ಯತೆಯಾಗಿದೆ. ಇನ್ನು ಮೂರರ ಒಂದು ಭಾಗದಷ್ಟು ಉದ್ಯೋಗ ಮಹಿಳೆಯರಿಗೆ ಮೀಸಲಾಗಿಡೋದು. ಅಂದರೆ 33% ಜಿ ರಾಮ್ಜಿಯಲ್ಲಿ 125 ದಿನಕ್ಕೆ ಉದ್ಯೋಗ ನೀಡುವಂತಹ ಖಾತ್ರಿ ಯೋಜನೆ ಈ ಜಿ ರಾಮ್ಜಿ ಯೋಜನೆ. ಇದರ ಜೊತೆಗೆ ಪಾವತಿ ಮಾಡುವಂಥದ್ದು ವಿಳಂಬ ಆದರೆ, ಅಂದರೆ ಈಗ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ನೀವು ಜನರಿಂದ ಕೆಲಸ ಮಾಡಿಸಿದ್ದೀರಿ, ಆ ಕೆಲಸ ಮಾಡಿಸಿದ ಪ್ರತಿಯಾಗಿ ಅವರಿಗೆ ಸಂಬಳ ಕೊಡುವಂತಹ ವಿಚಾರ ಏನಾದರೂ ವಿಳಂಬ ಆದರೆ ರಾಜ್ಯವೇ ಅದನ್ನು ಭರಿಸಬೇಕಾಗುತ್ತೆ. ಇದು ಈಗ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ನಿರುದ್ಯೋಗ ಭತ್ಯೆ ವೇತನಕ್ಕೆ ಈ ನಿಯಮ ಅಪ್ಲೈ ಆಗುತ್ತೆ. ಇದರ ಜೊತೆಗೆ ರಾಜ್ಯ ಸರ್ಕಾರವೇ ಪರಿಹಾರವನ್ನ ಪಾವತಿಸಬೇಕಾಗುತ್ತೆ. ಇನ್ನು 60-40 ಅನುಪಾತದಲ್ಲಿ ಕೇಂದ್ರ ರಾಜ್ಯಗಳ ಪಾಲಿದೆ. ಈ ಅನುಪಾತದ ವಿಚಾರವೂ ಕೂಡ ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದಿಂದಲೇ 100% ಫಂಡ್ ಕೊಡ್ತೀರಿ, ನಮ್ಮಿಂದ ಯಾಕೆ ಈ ರೀತಿಯ ಶೇರಿಂಗ್ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯದ್ದು. ಒಬ್ಬರ ಜಾಬ್ ಕಾರ್ಡ್ ಬೇರೆಯವರ ಪಾಲಾಗದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸ ಈ ಜಿ ರಾಮ್ಜಿಯಲ್ಲಿ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಜಿ ರಾಮ್ಜಿಯ ಸವಲತ್ತುಗಳಾಗಿದೆ. ಹೀಗೆ ಕೆಲಸ ಕೊಡುವಂಥದ್ದು ಜಿ ರಾಮ್ಜಿಯ ಪ್ರಥಮ ಆದ್ಯತೆಯಾಗಿದೆ. ಇನ್ನು ಮೂರರ ಒಂದು ಭಾಗದಷ್ಟು ಉದ್ಯೋಗ ಮಹಿಳೆಯರಿಗೆ ಮೀಸಲಾಗಿಡೋದು. ಅಂದರೆ 33% ಜಿ ರಾಮ್ಜಿಯಲ್ಲಿ 125 ದಿನಕ್ಕೆ ಉದ್ಯೋಗ ನೀಡುವಂತಹ ಖಾತ್ರಿ ಯೋಜನೆ ಈ ಜಿ ರಾಮ್ಜಿ ಯೋಜನೆ. ಇದರ ಜೊತೆಗೆ ಪಾವತಿ ಮಾಡುವಂಥದ್ದು ವಿಳಂಬ ಆದರೆ, ಅಂದರೆ ಈಗ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ನೀವು ಜನರಿಂದ ಕೆಲಸ ಮಾಡಿಸಿದ್ದೀರಿ, ಆ ಕೆಲಸ ಮಾಡಿಸಿದ ಪ್ರತಿಯಾಗಿ ಅವರಿಗೆ ಸಂಬಳ ಕೊಡುವಂತಹ ವಿಚಾರ ಏನಾದರೂ ವಿಳಂಬ ಆದರೆ ರಾಜ್ಯವೇ ಅದನ್ನು ಭರಿಸಬೇಕಾಗುತ್ತೆ. ಇದು ಈಗ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ನಿರುದ್ಯೋಗ ಭತ್ಯೆ ವೇತನಕ್ಕೆ ಈ ನಿಯಮ ಅಪ್ಲೈ ಆಗುತ್ತೆ. ಇದರ ಜೊತೆಗೆ ರಾಜ್ಯ ಸರ್ಕಾರವೇ ಪರಿಹಾರವನ್ನ ಪಾವತಿಸಬೇಕಾಗುತ್ತೆ. ಇನ್ನು 60-40 ಅನುಪಾತದಲ್ಲಿ ಕೇಂದ್ರ ರಾಜ್ಯಗಳ ಪಾಲಿದೆ. ಈ ಅನುಪಾತದ ವಿಚಾರವೂ ಕೂಡ ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದಿಂದಲೇ 100% ಫಂಡ್ ಕೊಡ್ತೀರಿ, ನಮ್ಮಿಂದ ಯಾಕೆ ಈ ರೀತಿಯ ಶೇರಿಂಗ್ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯದ್ದು. ಒಬ್ಬರ ಜಾಬ್ ಕಾರ್ಡ್ ಬೇರೆಯವರ ಪಾಲಾಗದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸ ಈ ಜಿ ರಾಮ್ಜಿಯಲ್ಲಿ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಜಿ ರಾಮ್ಜಿಯ ಸವಲತ್ತುಗಳಾಗಿದೆ.